ಹಲೋ ಫ್ರೆಂಡ್ಸ್, ಇವತ್ತು ಸೌತೆ ಬೀಜದ ಉಪ್ಪಿಟ್ಟು ಹೇಗೆ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬೊಗಣೆ ಇಟ್ಕೊಳ್ಳಿ, ಸ್ಟವ್ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಂಡು ಬಿಡೋಣ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಶೇಂಗಾ ಹಾಕ್ಕೊಳ್ಳೋಣ. ಶೇಂಗಾ ಹಾಕ್ಕೊಂಡು ಶೇಂಗಾದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡೋಣ ಫ್ರೆಂಡ್ಸ್. ನೋಡಿ, ಈಗ ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಕೂಡ ಚಟಪಟ ಅನ್ನಬೇಕು ಫ್ರೆಂಡ್ಸ್. ಈಗ ಕಟ್ ಮಾಡಿರ್ತಕ್ಕಂಥ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಈಗ ಕಡಿಪತ್ತ ಹಾಕೋಣ. ಕಡಿಪತ್ತ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದು ಫ್ರೈ ಮಾಡ್ಕೊಳ್ಳೋಣ. ಈಗ ಕೊತ್ತಂಬರಿ ಹಾಕಿ ಅದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಒಳಗೆ ನೀರಿನ ಅಂಶ ಹೋಗಬೇಕು, ಅಷ್ಟೊತ್ತಕ ಫ್ರೈ ಮಾಡ್ಕೊಳ್ಳೋಣ. ಹೋಗಿದೆ. ಈಗ ಇದಕ್ಕೆ ಯಾವ ಬೌಲಿಂದ ಸೌತೆ ಬೀಜ ಅದ್ರದ್ದು 3 ತೊಗೊಳ್ಬೇಕು ನೀರು. ಈಗ ಅರಿಶಿಣ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಬಿಡೋಣ. ಒಂದು ಪ್ಲೇಟು ಮುಚ್ಚಿಬಿಟ್ಟು ಕುದಿ ಬಂದಿದೆ ನೋಡಿರಿ ಫ್ರೆಂಡ್ಸ್. ಈಗ ಸೌತೆ ಬೀಜ ಹಾಕ್ಕೊಂಡು ಬಿಡೋಣ. ಸೌತೆ ಬೀಜ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಯಲು ಬಿಡೋಣ. ಒಂದು ಸರಿ ತೆಗೆದು ಮತ್ತೆ ಕೈ ಆಡಿಸಿ ಮತ್ತೆ ಮುಚ್ಚಿ ಬಿಡೋಣ ಫ್ರೆಂಡ್ಸ್. ನೋಡಿ, ಈಗ ಕುದ್ದಿದೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವಿಂಗ್ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಂಬಿಡೋಣ. ಇದೇ ನಿಮಗೆ